ಅದು ನಮಗೆ ಅದು ಯಾವುದೇ ಮಾಹಿತಿ ಇಲ್ಲ. ಆ ಮಾಹಿತಿ ಎಲ್ಲವೂ ಭಕ್ತರಿಗೆ ಬಿಟ್ಟಿದ್ದೇನೆ. ನಾನು ಭಕ್ತರ ಉಡಿಯಲಿದ್ದೇನೆ. ಭಕ್ತ ದೇಹಿಕ ದೇಹಿ, ಭಕ್ತನೇ ನನ್ನ ಭಗವಂತ. ಸೊ ಹಾಗಾಗಿ ಅದಕ್ಕೆ ನಮ್ಮ ಭಕ್ತರಿದ್ದಾರೆ, ಅವರು ನೋಡ್ಕೊತಾರೆ ಎಲ್ಲ. ಪ್ರಮದರಿಗೆ ಪ್ರೀತಿಯಯ್ಯ ಬಸವ ಶಟಸ್ಥಲ ಚೆನ್ನ ಬಸವ ಪ್ರಭು ಮುಖ್ಯರು ಬಸಿತಮಂ ಧರಿಸಿ ಭಯಲಾದರಯ್ಯ ಗೋಪಿಚಂದನಗಿ ಮಹಾಪಾಪಿ ಭಂಡಾರ ಕಿಂ ಪರಮ ಬಸಿತವು ಯೋಗ್ಯಬಹುದಯ್ಯ ಪಾಪ ಪಲ್ಲಟಬಹುದು ಕೋಪ ಸಡಿಲುವುದಯ್ಯ ತಾಪತ್ರಯಾದಿಗಳು ದೂರ ನಿಲ್ಲವಯ್ಯ ವರ ಬಸಿತವೆಂಬ ಮಹಾಚಿರವಜ್ರ ಕವಚಮಂ ಧರಿಸಿದಾಕ್ಷಣವೇ ದುರಿತಂಗಳೆಂಬ ಕುಜವು ತಟ್ಟುವಿದೈ ಸ್ಮರಿಸುತ್ತಾ ಧರಿಸುವೆನು ಬಸವನಾಯಿಲ ಲಿಂಗವೇ ಯಶವ ಅಂಗುಲಿತ್ರಯವು ಬಸಿದ ರೇಖೆಗಳೆಲ್ಲ ಬಸವಾಕ್ಷರ ತ್ರಯಂಗಳೆಂದು ಮುದದಿ ಆನು ಹರ ಬಸವ ಗುರು ಬಸವ ಚರ ಬಸವ ಎಂದೆನುತ್ತ ಶಿರ ಆದಿ ಚರಣಾಂತ್ಯದೋಳು ಧರಿಸುವೆನು ನೀನು ಧರಿಸಿದೆಯಾಗಿ ಆನು ಧರಿಸಿದನಯ್ಯ ಸ್ನಾನ ದೂಡನ ಧಾರಣಗಳಿಂದ ಹೀನ ಮಾನವರಿದರ ಜ್ಞಾನವಿಲ್ಲದೆ ಭವದ ಕಾನನವೇ ತಾವು ಬಿಡುತ್ತಿಹರು ಶ್ರೀನಯನ ದನಿ ಮಹಾಂತೇಶ ಅನಿಯರದೆ ಸ್ಮರಿಸುತ್ತಾ ಭಜಿಸುತ್ತಲಿ ಅನುಮಾತ ಬಸ್ತಮ ಹಣೆ ಕ್ಷಣವೇ ಒಣಗುವವು ದುರಿತಗಳೆಂಬ ಕುಜವು ಅಂತ ಹೇಳ್ಯಾರ. ಎಷ್ಟು ಅದ್ಭುತ ವಚನ ಇರುತ್ತೆ. ಬಾಲ್ಯದ ಮಾಂಸಗಳು ಹೇಳಿದಾರೆ. ಬರ್ರಿ ಬಸವ ಬಸವ ಅಂತ ಇವು ಹಚ್ಕೊಂಡ್ರೆ 770 ಜನಗಳಿಗೆ ಖುಷಿ ಆಗತ್ತಂತ, ಅಮರಗಣಗಳಿಗೆ ಖುಷಿ ಆಗತ್ತಂತ, ಪಾಪ ಪಲ್ಲಟ ಆಗತ್ತಂತ, ಕೋಪ ಸಡಿಲಾಗತ್ತಂತ, ತಾಪತ್ರಯಗಳು ದೂರ ಹೋಗ್ಬಿಡ್ತಾವಂತ. ವರ ಬಸಿತದು ಮಹಾ ವಜ್ರ ಕವಚ ಇದ್ದಂಗಂತ. ವಜ್ರ ಕವಚ ಅಂತ ಗೊತ್ತಿದ್ರೆ ವಜ್ರ ಕವಚ ನೋಡ್ರಿ. ನೀನು ಧರಿಸಿದೆಯಾಗಿ ಆದೇಶನಯ್ಯ ಸ್ನಾನ ದೂಡ ಧಾರಣಗಳಿಂದ ಈ ಮಾನವರಿದರ ಜ್ಞಾನ ವಿಭೂತಿಯ ಮಹಿಮೆನ ಅರಿತಾ ಇಲ್ಲ ಅವರು.